ಓಕೆ, ಹಾಗಿದ್ರೆ ಡಿ ಕೆ ಶಿ ಸಂಪುಟಕ್ಕೆ ಸರ್ಜರಿ ಆಗುತ್ತಾ? ರಾಹುಲ್ ಗಾಂಧಿ ಜೊತೆ ಸಂಪುಟದಲ್ಲಿ ಬದಲಾವಣೆ ಬಗ್ಗೆ ಚರ್ಚೆ ಏನಾಗ್ತಾ ಇದೆ ರೀ ಈ ಕಾಂಗ್ರೆಸ್ನಲ್ಲಿ? ಪಾಪ ಆ ಡಿ ಕೆ ಅವರನ್ನು ಕೆಲಸ ಮಾಡೋಕ್ಕಾದ್ರೂ ಬಿಟ್ರಿ ರೀ ಪಾಪ. ಈಗ ನಿಮಗೆ ಒಮ್ಮೆ ಮುಖ್ಯಮಂತ್ರಿ ಆದ ನಂತರ ಬಿಟ್ಟುಬಿಡ್ಬೇಕು. ಈಗ ನರೇಂದ್ರ ಮೋದಿ ಅವರು 3 ಬಾರಿ ಆಯ್ಕೆ ಆಗಿದ್ದಾರಪ್ಪ, 3 ಬಾರಿ ಮುಖ್ಯಮಂತ್ರಿ ಆಗೋದಕ್ಕೆ ಬಿಡಬೇಕು, ಪ್ರಧಾನಮಂತ್ರಿ ಆಗೋದಕ್ಕೆ ಬಿಡಬೇಕು. ನನ್ನ ಪ್ರಕಾರ ಹೋರಾಟಗಳು ಮಾಡ್ಕೊಳ್ಳಿ, ಯಾರು ವಿರೋಧ ಪಕ್ಷಗಳು ಮಾಡ್ಕೊಳ್ಳಿ, ಮತ್ತೊಂದು ಮಾಡ್ಕೊಳ್ಳಿ. ಅವನಿಲ್ಲ ನಾನು ಬಂದು ನೀನು ಇಬ್ಬರು ಮಾಡೋದಿದ್ರೆ ಅದಕ್ಕೆ ಅರ್ಥ ಇಲ್ಲ. ನನ್ನ ಲಾಜಿಕ್ ಅಷ್ಟೇ. ನಮ್ಮಲ್ಲಿ ಹೆಂಗೆ ಒಮ್ಮೆ 5 ವರ್ಷ ಕೊಟ್ಟರೆ ಸರಿನೋ ತಪ್ಪೋ ಮಾಡೋದಕ್ಕೆ ಅವಕಾಶ ಕೊಡಬೇಕು, ಪ್ರತಿಭಟನೆಗಳು ವಿರೋಧ ಪಕ್ಷ ಮಾಡಬೇಕು. ಸರಿ ಇಲ್ಲ ಅಂತಂದರೆ ನೆಕ್ಸ್ಟ್ ಚೇಂಜ್ ಮಾಡಬೇಕು. ಅದು ಯಾರೇ ಆಗಿರಲಿ, ಪ್ರಧಾನಿನೋ ಮುಖ್ಯಮಂತ್ರಿನೋ ಹೂಎವರ್ ಇಟ್ ಮೇ ಬಿ. ಆಯಿತಾ? ಇವ್ರದ್ದೇನೋ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಮಾಡ್ಕೊಂಡಿದ್ದಾರೆ. ಓಕೆ, ಫೈನ್, ಗುಡ್. ಒಮ್ಮೆ ಮಾಡಿದ ನಂತರ ಡಿ ಕೆ ಶಿವಕುಮಾರ್ ಅಂತ ಒಬ್ಬ ಏನು ಚಲನಶೀಲ, ಅಂದರೆ ವೆರಿ ಅಗ್ರೆಸಿವ್. ಅವರು ಬಂದ ತಕ್ಷಣ ಏನು ಮಾಡಿದರು, ಅಲ್ಲಿ ಟನಲ್ಗೆ ಗುದ್ದಲಿ ಪೂಜೆ ಮಾಡಿದರು. ಆಮೇಲೆ ಆ ಮಕ್ಕಳಿಗೆ ಫ್ರೀ ಬಸ್ ಅಂತ ಹೇಳಿದರು. ಆಮೇಲೆ 10 ಲಕ್ಷ ಇದರ ಮಟ್ಟದಲ್ಲಿ ಕೊಡ್ತೀನಿ ಅಂತ ಹೇಳಿದರು. ಆಮೇಲೆ ಮೇಕೆದಾಟು ಅನೇಕ ವಿಚಾರಗಳನ್ನು ಮಾತಾಡಿದರು. ಎಲ್ಲ ಅಂಥವ್ರನ್ನ ಬಿಟ್ಬಿಡ್ಬೇಕು. ನೀವೇನು ಮಾಡಿದಿರಿ? 1 ತಿಂಗಳವ್ರನ್ನ 1 ತಿಂಗಳ ತನಕ ನೀವು ಕೊಡಲೇ ಇಲ್ಲ. ಮೊನ್ನೆ ಸಂಪುಟ ವಿಸ್ತರಣೆ ಮಾಡಿದಿರಿ, 80 ದಿನ ಆಗಿಲ್ಲ, ಮತ್ತೆ ಚೇಂಜ್ ಮಾಡಿದಿರಿ. ಹೈಕಮಾಂಡು ಅರ್ಥ ಮಾಡ್ಕೋಬೇಕು. ಡಿ ಕೆ ಶಿವಕುಮಾರ್ ಅಂತ ಒಂದು ಅಗ್ರೆಸಿವ್ ನಾಯಕರನ್ನು ಈ ರೀತಿ ನೀವು ಕಟ್ಟಿ ಹಾಕುವಂಥ ಪ್ರಯತ್ನ ಮಾಡಿದರೆ ನಿಮ್ಮ ಪಕ್ಷಕ್ಕೆ ಉಳಿಗಾಲ ಇರೋದಿಲ್ಲ, ಖಂಡಿತವಾಗ್ಲೂ ಇರೋದಿಲ್ಲ. ಆಮೇಲೆ ಸಿದ್ದರಾಮಯ್ಯನವರ ಇಳಿದ ನಂತರ ಕೆಲವರು ಮೂಲೆ ಗುಂಪಾಗಿರೋ ನಾಯಕರು ಕೂಡ ಸುಮ್ಮನೆ ಇರ್ತಾರಾ? ಅಲ್ಲಿ ರಮೇಶ್ ಜಾರಕಿಹೊಳಿ ಹೋಗಿ ಭೇಟಿ ಆಗ್ತಾ ಇದ್ದಾರೆ, ಗೊತ್ತಿಲ್ಲ ಏನು ಅಂತ ಹೇಳಿ. ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ಇರ್ಸುಮುರ್ಸು ಆಗ್ತಾ ಇದೆ, ಡಿ ಸಿ ಎಮ್ ಮಾಡಿಲ್ಲ ಮತ್ತೊಂದು ಅಂತೇಳಿ. ಆಮೇಲೆ ಬೇರೆ ಬೇರೆ ಪ್ರಶ್ನೆಗಳಿದೆ. ಇವತ್ತು 2-3 ಪಾಯಿಂಟ್ ಹೇಳಿದ್ದಾರೆ. ಅದಕ್ಕೆ ನನ್ನದೊಂದು ಪ್ರಶ್ನೆ ಇದೆ ಸಿದ್ದರಾಮಯ್ಯನವ್ರಿಗೂ ಕೂಡ. ಇನ್ನು ರಾಹುಲ್ ಗಾಂಧಿ ಜೊತೆ ಸಂಪುಟದಲ್ಲಿ ಬದಲಾವಣೆ ಬಗ್ಗೆ ಚರ್ಚೆ ಆಗಿದೆಯಂತೆ, ನಾಗೇಂದ್ರ ರಾಜೀನಾಮೆ ಪಡೆಯುವ ಬಗ್ಗೆ ಮಾತುಕತೆ ಆಗಿದೆಯಂತೆ. ಇದು ನಾನು ನಂಬಲಾರೆ. ಇದೊಂದು ಏನು ಹೈಪೋಥೆಟಿಕಲ್ ಕ್ವಶನ್. ಕುರುಬ ಶಾಸಕ ಬಸವರಾಜ ಶಿವಣ್ಣನವರ ಅವಕಾಶ ಸಾಧ್ಯತೆ ಇದೆ ಅಂತ, ಇದು ಚಾನ್ಸ್ ಇದೆ. ಯಾಕಂದರೆ ನಾನು ನನ್ನ ಕಡೆ ಗಾಯತ್ರಿ ಶಾಂತೇಗೌಡರು ಗೆ ಕೊಟ್ಟರೆ ದಕ್ಷಿಣ ಕರ್ನಾಟಕದ 2 ಯಾರಿಗೆ ಕುರುಬ ನಾಯಕರಿಗೆ ಕೊಟ್ಟಂಗೆ ಆಗುತ್ತೆ. ಇಲ್ಲಿ ಆಲ್ರೆಡಿ ಇದ್ದಾನೆ. ಉತ್ತರ ಕರ್ನಾಟಕದಿಂದ ಕೊಡಿ, ಅದನ್ನು ಕೊಡೋದಿದ್ದರೆ ಯಾರಿಗೆ ನಮ್ಮ ಏನದು ಕುರುಬ ಶಾಸಕ ಬಸವರಾಜ ಶಿವಣ್ಣನವರಿಗೆ ಕೊಡಿ ಅನ್ನುವಂಥ ಮಾತುಗಳು ಕೇಳಿ ಬಂದಿತ್ತು. ಒಂದು ವೇಳೆ ನಾಗೇಂದ್ರ ಬದಲು ವಾಲ್ಮೀಕಿಗೆ ನೀಡಬೇಕು ಎಂದಾದರೆ ಇರೋದು ಒಬ್ಬರೇ ಶಾಸಕಿ ಅನ್ನಪೂರ್ಣ ತುಕಾರಾಮ್ ಅವರಿಗೆ ಕೊಡೋ ಸಾಧ್ಯತೆ ಇದೆ. ಅನ್ನಪೂರ್ಣಗೆ ಚಾನ್ಸ್ ಕೊಟ್ಟು ಮಹಿಳಾ ಕೋಟ ತುಂಬುವುದು, ಮಹಿಳಾ ಕೋಟನೂ ಆಗಬೇಕು. ಆಮೇಲೆ ನಾಗೇಂದ್ರ ಅವರನ್ನು ತೆಗೆದು ಅದೇ ಸಮುದಾಯದವರು ಕೊಡುವುದು ಅಂತೇಳಿ. ಉಳಿದೊಂದು ಸ್ಥಾನವನ್ನು ಬಸವರಾಜ ಶಿವಣ್ಣನವರಿಗೆ ನೀಡಿದರೆ ಸಿ.ಎಂ. ಸಿದ್ದರಾಮಯ್ಯ ಸಿಟ್ಟಿಗೂ ಬ್ರೇಕ್ ಬೀಳೋ ಸಾಧ್ಯತೆ ಇದೆ. ಇನ್ನು ಬೆಂಗಳೂರಿನಲ್ಲಿ ಕೃಷ್ಣಪ್ಪ ಅವರು ಗರಂ ಆಗಿದ್ದಾರೆ. ಕೃಷ್ಣಪ್ಪ ಯಾವತ್ತೂ ಗರಂ ಆಗೋದಿಲ್ಲ, ಈಸ್ ವೆರಿ ಕೂಲ್ ಪರ್ಸನ್. ಆದರೆ ಕೃಷ್ಣಪ್ಪ ಈ ಬಾರಿ ಗರಂ ಆದರು. ನಾನು ಮೊದಲೇ ಹೇಳಿದೆ, ನಮ್ಮ ದೀಪಾ ಕುಕ್ವಾಡ ನಮ್ಮ ರಿಪೋರ್ಟರ್ ಅವ್ರು ಮಾತಾಡಬೇಕಾ, ಕೊಡಲೇಬೇಕ್ರೆ ಅದು ಹೆಂಗಾಗತ್ತೆ ಅಂತ ಕೇಳಿದ್ರು. ಅರೇ ಬಾಪ್ರೆ, ನಾವು ಆವಾಗಲೇ ಅರ್ಥ ಮಾಡಿಕೊಡಿ, ಈ ಸಲ ಆಗಲ್ಲ. ನನಗೆ ಕೊಡಿಲ್ಲ ಅಂದರೆ ಮಗ ಪ್ರಿಯಕೃಷ್ಣಗೆ ಕೊಡಿ ಅಂತ ಕೇಳಿದಾರಂತೆ. ಈಗ ಅವರನ್ನು ಕೊಡಬೇಕಂದ್ರೆ ಇನ್ನೊಬ್ಬರನ್ನ ಖಾಲಿ ಮಾಡಬೇಕು. ಯಾರಿದ್ದಾರೆ? ಎಸ್ ಸಿ ಬಾಲಕೃಷ್ಣ. ಕೈಗೆ ಬಂದದ್ದು ಬಾಯಿಗೆ ಬರಲಿಲ್ಲ. ಎಸ್ ಸಿ ಬಾಲಕೃಷ್ಣನ್ ಅವರಿಗೆ ಅವರಿಂದ ರಾಜೀನಾಮೆ ಕೊಡಿಸಲು ಸಿದ್ಧತೆ ಮಾಡ್ತಾ ಇದ್ದಾರಂತೆ. ಬಾಲಕೃಷ್ಣ ಮನವೊಲಿಸೋ ಹೊಣೆ ಡಿ ಕೆ ಸುರೇಶ್ ಅವರದ್ದು. ನಿಮಗೇನೆಲ್ಲ ಮಾಡೋಣ, ಅದು ಮಾಡೋಣ, ಇದು ಮಾಡೋಣ. ಮನವೊಲಿಸೋ ಅಂದರೆ ಹಂಗೆ ನಿಮ್ಮ ಇಲಾಖೆಗೆ ಅದು ಕೊಡೋಣ, ಇದು ಕೊಡೋಣ, ನಿಮ್ಗೇನು ಕೆಲಸ ಇದ್ರೆ ಹೇಳಿ, ನಾವು ಮಾಡ್ಕೊಳ್ಳೋಣ. ಸೊ ಆದರೆ ಮಾಗಡಿ ಶಾಸಕ ಬಾಲಕೃಷ್ಣ ಹಂಗೆಲ್ಲ ಆಗಲ್ಲ ರೀ, ಸಂಬಳದಲ್ಲೇ ಮುಂದುವರಿದು ನಾವು ಅಂತ ಹೇಳ್ಬಿಟ್ಟಿದ್ದಾರಂತೆ. ನೋಡೋಣ ಏನಾಗುತ್ತೆ.